ವೀಕ್ಷಕರೇ, ನಮ್ಮ ಕೋಲಾರದಲ್ಲಿ ಎಷ್ಟು ವಿಷಯಗಳು, ಎಷ್ಟು ಅದ್ಭುತಗಳು, ಏನೆಲ್ಲ ಕಾಣೋಕೆ ಸಿಗ್ತವೆ ಅಂದರೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಕಾಣದಂಥ ವಿಷಯಗಳು ನಮ್ಮ ಕೋಲಾರ ಡಿಸ್ಟಿಕಲ್ಲೇ ಸಿಗ್ತವೆ. ಈ ಮಣ್ಣಲ್ಲಿ ಹುಟ್ಟಿದ ನನ್ನ ಜೀವನ ಸಾರ್ಥಕವಾಯಿತು ಅಂತ ನನಗನ್ಸುತ್ತೆ. ಈ ಮಣ್ಣಿಗೆ ನನ್ನ ನಮನವನ್ನು ಸಲ್ಲಿಸಿ ಇಂದಿನ ಸಂಚಿಕೆಯನ್ನು ಆರಂಭಿಸ್ತಾ ಇದ್ದೀನಿ. ಶನಿ ಮಹಾತ್ಮನ ಉದ್ಭವ ಮೂರ್ತಿ ನಮ್ಮ ಕೋಲಾರದಲ್ಲೇ ಇದೆ. ಇದು ನನಗೆ ಈ ಮಣ್ಣಲ್ಲಿ ಹುಟ್ಟಿದ ನಾನು ಹೆಮ್ಮೆ ಅನ್ಕೋತಾ ಇದ್ದೀನಿ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ವೀಕ್ಷಕರೇ ನಮಸ್ಕಾರ. ಬಂಗಾರಪೇಟೆಯಿಂದ ಬೂದಿಕೋಟೆಗೆ ಹೋಗೋ ದಾರಿಯಲ್ಲಿ ಇಲ್ಲಿ ಶನಿಮಹಾತ್ಮನ ದೇವಾಲಯ ಇದೆ. ತುಂಬ ಅದ್ಭುತವಾಗಿದೆ. ಒಳಗಡೆ ತುಂಬ ಪ್ರಶಾಂತವಾಗಿರುತ್ತೆ. ಅದು ಹೆಂಗಿರುತ್ತೆ ಒಳಗಡೆ, ಏನೇನು ಇಲ್ಲಿನ ವಿಶೇಷಗಳು ಇವನ್ನೆಲ್ಲ ನಾವು ನೋಡ್ತಾ ಹೋಗೋಣ ಬನ್ನಿ. ತುಂಬ ಅದ್ಭುತವಾದ ಅನುಭವ ನಿಮ್ಗೆ ಇಲ್ಲಿ ಸಿಗುತ್ತೆ. ನೋಡಿ, ನಿಮ್ಗೆ ಎದುರುಗಡೆನೇ ಕಾಣ್ತಾ ಇದ್ದಾರೆ ಶನಿಮಹಾತ್ಮ. ಸಖತ್ತಾಗಿದೆ ಗೋಪುರ, ದೇವಾಲಯ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ. ನೋಡಿ, ಎತ್ತರವಾದ ಗೋಪುರ ಗೋಲ್ಡನ್ ಕಲರಲ್ಲಿ ಮಾಡಿದ್ದಾರೆ. ಶ್ರೀ ಮುನೇಶ್ವರ ಸ್ವಾಮೀಜಿ, ಈ ದೇವಸ್ಥಾನ ಮಾಡಿರೋರು ಮುನೇಶ್ವರ ಸ್ವಾಮೀಜಿ ಅಂತನಾ? ಎಲ್ಲಿರ್ತಾರೆ? ಮುನೇಶ್ವರ ಸ್ವಾಮೀಜಿ ಇದ್ದಾರಂತೆ ಒಳಗಡೆ. ಅವ್ರನ್ನೂ ಮಾತಾಡ್ಸ್ಕೊತ ಈ ಎಲ್ಲ ಆವರಣವನ್ನು ನೋಡ್ಕೊಂಬರೋಣ ಬನ್ನಿ. ತುಂಬ ಚೆನ್ನಾಗಿದೆ. ಇದು ಸುಮಾರು ಬಂಗಾರಪೇಟೆಯಿಂದ ಒಂದು 10 ಕಿಲೋಮೀಟ್ರ್ ಇರ್ಬೋದು. ಬೂದಿಕೋಟೆ ಇಲ್ಲಿಂದ 5 ಕಿಲೋಮೀಟ್ರ್ ಇದೆ. ಮುನೇಶ್ವರ ಸ್ವಾಮೀಜಿಯವರು ಭವಿಷ್ಯವನ್ನು ಹೇಳ್ತಾರಂತೆ. ಏನೇನೋ ನಿಮ್ಮ ಸಮಸ್ಯೆಗಳಿದೆ ಪರಿಹಾರ ಹೇಳ್ತಾರಂತೆ ಇವರೇ. ನೋಡಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು 2021 ಶ್ರೀ ಶ್ರೀ ಶನೀಶ್ವರ ಸ್ವಾಮೀಜಿ ದೇವಾಲಯ ಟ್ರಸ್ಟ್ ಅಂತೆ. ಹಿಂಗೆ ಕಾಣಿಸುತ್ತೆ ನಿಮಗೆ ದ್ವಾರ. ವೀಕ್ಷಕರೇ, ಶನೀಶ್ವರನ ಮಹಾದೇವಾಲಯದಲ್ಲಿ ನಿಮಗೆ ಸ್ವಾಗತ, ಸುಸ್ವಾಗತ. ಶಾಂತವಾಗಿದೆ. ಈ ಕಡೆ ನೋಡಲ್ಲ, ಆ ಕಡೆ ನೋಡಲ್ಲ, ಈ ಕಡೆ ನೋಡಲ್ಲ ಅಂತ ಅನಿಸುತ್ತೆ ನಮಗೆ. ಇಲ್ಲಿಗ ಮೇಲ್ಗಡೆ ಶಿವನಿದ್ದಾನೆ, ಕೆಳಗಡೆ ಗಣೇಶನ ವಿರಾಜಮಾನಾಗಿದ್ದಾನೆ. ಇಲ್ಲಿ ದೀಪಗಳು ಅಂಟಿಸೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾವು ಫಸ್ಟು ಬಲಗಡೆಯಿಂದ ಹೂವಿನ ತೋಟ ಯಾರು ಕೀಳಬೇಡಿ, ದಯವಿಟ್ಟು ಹೂಗಳನ್ನ ಯಾರು ಕೀಳಬಾರ್ದು ಅಂತೇಳಿ ಒಂದು ಫೋಟೋ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಹೂಗಳು, ವಾತಾವರಣ ಸಖತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಬೇಸಿಗೆ ಕಾಲದಲ್ಲೂ ಹೂಗಳನ್ನು ಯಾರೂ ಕೀಳಬೇಡಿ, ಹೂಗಳನ್ನು ಯಾರೂ ಕೀಳಬೇಡಿ. ಎಲ್ಲ ಶಿವಲಿಂಗ ಆಕಾರದಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ ದೀಪಗಳನ್ನ. ಇಲ್ಲಿ ಅರ್ಚಕರಿದ್ದಾರೆ. ಇಲ್ಲಿ ನೋಡಿ ದೇವಾಲಯ ನಿಮಗೆ ತೋರಿಸಿದ್ದಲ್ಲ. ಜ್ಯೇಷ್ಠಾದೇವಿ. ವೀಕ್ಷಕರೇ, ಜ್ಯೇಷ್ಠಾದೇವಿ ಅಂದರೆ ಶ್ರೀ ಶನಿಮಹಾತ್ಮನ ಧರ್ಮಪತ್ನಿ. ನಿಮಗೇನಾದರೂ ಕಷ್ಟಗಳಿದ್ದರೆ, ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಿದ್ದು ನಿಮಗೆ ಆ ಕಷ್ಟಗಳು ನಿವಾರಣೆ ಆಗ್ತಾಯಿಲ್ಲ ಅಂದರೆ ನೀವು ಜ್ಯೇಷ್ಠಾದೇವಿಯನ್ನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ನಿಮ್ಮ ಎಲ್ಲ ಸಮಸ್ಯೆಗಳು ಆಗ ಬಗೆಹರಿತವೆ. ವಿಶೇಷವಾದ ಪೂಜೆ ಇದೆ. ಜ್ಯೇಷ್ಠಾದೇವಿನ ಹೆಂಗಂದರೆ ಪೂಜೆ ಮಾಡೋಂಗಿಲ್ಲ. ಶ್ರೀ ಶ್ರೀ ಓಂ ಶಕ್ತಿ ಅಮ್ಮ ಇಲ್ಲಿದ್ದಾರೆ. ನೋಡಿ, ಶ್ರೀ ಶ್ರೀ ಓಂ ಶಕ್ತಿ ಅಮ್ಮ ಇಲ್ಲಿದ್ದಾರೆ. ದರ್ಶನ ಮಾಡ್ಕೊಳ್ಳಿ. ಅಮ್ಮ ತುಂಬ ಚೆನ್ನಾಗಿದೆ. ನಮ್ಮ ತಾಯಿ ತುಂಬ ಚೆನ್ನಾಗಿದೆ. ಅಮ್ಮ ಕಾಣಿಸ್ತಾರೆ ಓಂ ಶಕ್ತಿ ಅಮ್ಮ. ಅವರು ಇಲ್ಲಿ ವಿರಾಜಮಾನರಾಗಿದ್ದಾರೆ. ನೋಡಿ, ಸ್ವಾಮಿ ದರ್ಶನ ಮಾಡಬೇಕು. ದೊಡ್ಡದಾಗಿದೆ ಮಂಟಪ. ದೇವರನ್ನ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಈ ಶಿವಲಿಂಗಗಳು ಕಾಣಲು ಸಿಗ್ತವೆ. ನೋಡಿ, ಇದೆಲ್ಲ ಶಿವಲಿಂಗ ಆಕಾರದಲ್ಲಿ ಕೆತ್ತನೆ ಮಾಡಲಾಗಿದ್ದಾರೆ. ಇಲ್ಲೂ ಸಹ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಏನೇನು ವಿಶೇಷಗಳು ಈ ದೇವಾಲಯದಲ್ಲಿ? ಶನಿವಾರ ವಿಶೇಷ ಪೂಜೆಗಳಿರುತ್ತೆ. ಇಲ್ಲಿ ಗಾರ್ಡನ್ ಕೆಲಸ ಮಾಡೋದು. ಇಲ್ಲಿ ಗಾರ್ಡನ್ ಕೆಲಸ ಮಾಡ್ತೀರಾ? ಶನಿವಾರ ವಿಶೇಷ ಪೂಜೆ ಇರುತ್ತೆ. ಪ್ರತಿದಿನ ತೆಗ್ದಿರ್ತಾರ? ಪ್ರತಿದಿನ 6 ಇಂದ ಸಂಜೆ 6:30.
ತೆಗ್ದಿರ್ತಾರೆ. ತೆಗೆದಿರ್ತಾರೆ. ಬೆಳಿಗ್ಗೆ 6:30 ಸಾಯಂಕಾಲ 6:30ವರೆಗೂ ದೇವಾಲಯ ತೆಗ್ದಿರ್ತಾರೆ. ಪೂಜೆ ಇರುತ್ತೆ. ಹಬ್ಬದ ದಿನ ಮತ್ತು ಶನಿವಾರ ದಿನ ವಿಶೇಷ ಪೂಜೆಗಳು. ಹುಣ್ಣಿಮೆ ದಿನ ವಿಶೇಷ ಪೂಜೆಗಳಿರುತ್ತೆ. ಅಮಾವಾಸ್ಯೆಗೂ ಇರುತ್ತೆ, ಹುಣ್ಣಿಮೆಗೂ ಇರುತ್ತೆ. ಇರುತ್ತೆ. ಆಮೇಲೆ ವಿಶೇಷ ದಿನಗಳಲ್ಲಿ ಶನಿವಾರ ಅನ್ನದಾನ ಇರುತ್ತೆ. ಅನ್ನದಾನನೂ ಇರುತ್ತೆ. ಇದೆ, ಚೌಟ್ರಿ ಇದೆ ಹಿಂದೆ ಅನ್ನದಾನದ. ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ. ನಮ್ಮ ಮುನೇಶ್ವರ ಸ್ವಾಮೀಜಿಗಳು ಸಿಗ್ತಾರಾ? ಒಳಗಡೆ ಇದ್ದಾರೆ. ಅವತ್ತೇನೋ ಹುಷಾರಿಲ್ಲ ಅಂದ್ಬಿಟ್ಟು ಮಲ್ಕೊಂಡಿದ್ದಾರೆ. ಆ ಕಡೆ ವೆಂಕಟಸ್ವಾಮಿ ದೇವಸ್ಥಾನ ಇದೆ. ಆ ಕಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ನೋಡ್ತಾ ಇದ್ರೆ ಎಷ್ಟೊಂದು ನೋಡಬೇಕು ಅನ್ಸ್ತದೆ. ತುಂಬ ಚೆನ್ನಾಗಿದೆ ಈ ಕಡೆ. ಹಾಂ, ಸಿಟಿಗಳಲ್ಲಿ ಇದ್ದಿದ್ದೆ ಅಲ್ಲ. ಇದು ಏನಾಗ್ತದೆ, ಹಳ್ಳಿಗಳ ಕಡೆ ಇಂಪ್ರೂವ್ ಆಗಲ್ಲ. ಈ ಬೆಂಗಳೂರಿಂದ ಎಷ್ಟು ಕಿಲೋಮೀಟ್ರ್ ಇದೆ? ಬೆಂಗಳೂರಿಂದ ಒಂದು 55-60 ಕಿಲೋಮೀಟರ್. ಬೆಂಗಳೂರಿಂದ ಹೆಚ್ಚು ಕಮ್ಮಿ 60 ಕಿಲೋಮೀಟ್ರ್ ಇದೆ. ಬೂದಿಕೋಟೆಗೆ 5 ಕಿಲೋಮೀಟ್ರ್ ದೂರ ಇದೆ ಇಲ್ಲಿಂದ. 5-6 ಕಿಲೋಮೀಟ್ರ್ ಇದೆ. ಕೋಲಾರು. ಇಲ್ಲಿ ತುಂಬ ಚೆನ್ನಾಗಿದೆ ವ್ಯವಸ್ಥೆ. ನೋಡಿ, ಇಲ್ಲಿ ಸಹ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸಿಟಿಯಿಂದ ಆಚೆ ಇರೋದೇ ಒಂದು ವೈಭವ. ಸಿಟಿ ಒಳಗಡೆ ಇದ್ದರೆ ಜಾಸ್ತಿ ಜನ ಇರ್ತಾಯಿದ್ರು. ಆಚೆ ಓಪನ್ ಇರುತ್ತೆ. ಬೆಳಗ್ಗೆ ಬೋರ್ಡ್ ಇದೆ, 6:30 6:30ವರೆಗೂ ಇರುತ್ತೆ. ಹೋಗು. ಇಲ್ಲಿ ಹೋಗಿ ನೀವು ಪೂಜೆನ ಅರ್ಪಣೆ ಮಾಡ್ಬೋದು. ದೇವ್ರಿಗೆ ನೀವೇ ಸ್ವಯಂ ಪೂಜೆ ಮಾಡ್ಬೋದು. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಕುತ್ಕೊಳಕ್ಕೆಲ್ಲ ನೀವು ಬಂದು ನೀವು ಕುತ್ಕೊಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ಧ್ಯಾನ ಮಂದಿರ ಅಂತ ಹೇಳ್ಬಿಟ್ಟು ಸ್ವಾಮೀಜಿಗಳು ಇರ್ತಾರೆ ಇಲ್ಲಿ. ಮುನೇಶ್ವರ ಸ್ವಾಮೀಜಿಗಳು ಇಲ್ಲೇ ಇರ್ತಾರೆ. ಈ ಜನಗಳಿಗೆ ಕಷ್ಟ ಇರೋರಿಗೆ ಪರಿಹಾರ ಹೇಳ್ತಾರೆ. ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ 1ರಿಂದ 6 ಗಂಟೆವರೆಗೂ ಹೇಳ್ತಾರೆ. ಹೌದಾ? ಮಧ್ಯಾಹ್ನ 1 ಗಂಟೆಯಿಂದ 6 ಗಂಟೆವರೆಗೂ ಹೇಳ್ತಾರೆ. ಇವಾಗ ಹುಷಾರು. ತುಂಬ ಚೆನ್ನಾಗಿ. ಇವತ್ತು ಜ್ವರ ಬಂದಿದೆ ಗುರುಗಳಿಗೆ. ಸೊ ಇಲ್ಲಿ ಇರ್ತಾರೆ. ದೇವಸ್ಥಾನ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ನೋಡ್ಕೊಂಡು. ಈ ಕಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ನೋಡ್ಕೊಂಬ. ಸ್ವಾಮೀಜಿಗಳಿಗೆ ಕನ್ಸಲ್ಲಿ ಬಂದು ಈ ರೀತಿ ಮಾಡುವಂತೇನೋ ಹೇಳಿರೋದೇನೋ ಇದೆಯಾ? ಕನ್ಸಲ್ಲಿ ಬಂದು ಇಲ್ಲಿ ಜಾಗ ತೋರಿಸಿದ್ದಕ್ಕೆ ಬೆಂಗಳೂರಿಂದ ಅವ್ರು ಇಲ್ಲಿ ಬಂದು ಮಾಡಿರೋದು. ಅವ್ರು ಬೆಂಗಳೂರವರಾ ಸ್ವಾಮೀಜಿಗಳು? ಇಲ್ಲಿನವರಲ್ಲ. ಏನು ಕನ್ಸು ಬಂದಿತ್ತಂತೆ ಅವ್ರಿಗೆ? ಅದು ಇಂಥ ಜಾಗದಲ್ಲಿ ವಿಗ್ರಹ ಐತೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಮಾಡೋದು. ಅಂಥೇಳಿ ದೇವ್ರ ಹೆಗಳಿಗೆ ಅನ್ನದಾನ ಇರುತ್ತೆ. ಅನ್ನ ಪ್ರಸಾದ ವಿತರಣೆ ಮಾಡೋಕ್ಕೆ ಕ್ಯಾಂಟೀನು, ಪ್ರಸಾದ ದಾರಿ ಈ ರೀತಿ ಕಾಣಿಸುತ್ತೆ. ಹಿಂಗೆ ಒಳಗಡೆ ಹೋಗೋಣ. ಸೊ ಬನ್ನಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂದ್ಸಲಿ ಮುಂದ್ಗಡೆಯಿಂದ ನೋಡ್ಕೊಂಬರೋಣ ಹೆಂಗೆ ಕಾಣಿಸುತ್ತೆ. ವಲಯದ ಮುಂದ್ಗಡೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೀರಿದೆ. ಈ ನೀರೊಳಗೆ ಹಲವಾರು ಜನ ಚಿಲ್ಲರೆ ಕಾಸು ಹಾಕ್ತಾರೆ. ಅದು ಅವ್ರವ್ರ ಸಂಬಂಧಪಟ್ಟ ವಿಷಯ ಇದೆಲ್ಲನೂ. ಇಲ್ಲಿ ಗರುಡ ಇದ್ದಾನೆ. ಇದು ಗರುಡನ ಮುಂದ್ಗಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಸ್ವಾಮಿ ಪ್ರತಿಮೆ ಇಲ್ಲಿದೆ. ಸ್ವಾಮೀಜಿಗಳಿಗೆ ಕನಸಲ್ಲಿ ಬಂದಿತ್ತಂತೆ ಈ ಜಾಗದಲ್ಲಿ ಲಿಂಗ ಇದೆ, ಇಲ್ಲಿ ಬಂದು ದೇವಾಲಯನ ನಿರ್ಮಾಣ ಮಾಡು ಅಂತೇಳಿ ಸ್ವಾಮೀಜಿಗಳಿಗೆ ಹೇಳಿದ್ರು. ಅದು ಕನಸಲ್ಲಿ ದೇವತೆಗಳು ಬಂದು ಆವತ್ತಿಂದ ಅವರು ಇಲ್ಲಿ ಎಷ್ಟು ವರ್ಷ ಆಯಿತು ಕನಸಲ್ಲಿ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿ? 10 ವರ್ಷ ಆಯ್ತಲ್ಲ. 10 ವರ್ಷ ಆಗಿದೆ. 10 ವರ್ಷ ಕನಸು ಬಂದು ಎಷ್ಟು ವರ್ಷ ಆಗಿತ್ತು ಅವ್ರಿಗೆ? ಓಹೋ, ಅವ್ರು ಮಠದಲ್ಲಿದ್ದರು ಮೊದಲು? ಮಠದಲ್ಲಿದ್ದರಂತೆ. ಇಲ್ಲಿ ವೆಂಕಟರಮಣ ಸ್ವಾಮಿ ಧ್ಯಾನ ಮಂದಿರ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ ವಾತಾವರಣ. ನೀವು ದೇವ್ರನ್ನ ನೋಡ್ತಾ ಇದ್ರೆ ವೆಂಕಟರಮಣ ಸ್ವಾಮಿ ಉಂಡಿ. ನೀವು ಯಾರಾದರೂ ದಾನದಿಂದ ಈ ಆವರಣದಲ್ಲಿ ಶ್ರೀ ಶ್ರೀ ನಾಗದೇವತಮ್ಮ ಕೂಡ ನೆಲೆಸಿದ್ದಾರೆ. ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ದೇವತೆಗಳನ್ನು. ಆ ರೀತಿ ಯಾವ ರೀತಿ ಇದೆಯೋ ಆ ಕಡೆ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಇಲ್ಲೂ ಸಹ ಮಾಡಿ ಈ ರೀತಿ ಅದೇ ರೀತಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ನವಗ್ರಹಗಳಿದ್ದಾರೆ. ಈ ನವಗ್ರಹಗಳ ಬಗ್ಗೆ ನಿಮ್ಗೆ ಹೇಳಬೇಕಾದ್ರೆ ಏನು ಪುಟ್ಟ, ಈ ನವಗ್ರಹಗಳು ಹೆಂಗೆ ಗೊತ್ತಾ? ನಮ್ಮ ಸೌರಮಂಡಲದಲ್ಲಿ ನವಗ್ರಹಗಳಿರೋದು ಬುಧ, ಶುಕ್ರ, ಶನಿ, ಹಿಂಗೆ ಎಲ್ಲನೂ, ಸರಿನಾ? ಇವೆಲ್ಲವಕ್ಕೂ ಕೇಂದ್ರ ಬಿಂದುವಾಗಿರೋದು ಸೂರ್ಯ. ಸೊ ಈಗ ತಂತ್ರಜ್ಞಾನದಿಂದ ನಮ್ಮ ಸೌರಮಂಡಲನ ಹಿಂಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಸಾವಿರಾರು ವರ್ಷಗಳಿಂದಲೇ ನಮ್ಮ ಹಿರಿಯರು ಸೌರಮಂಡಲ ಇದೆ, ಸೌರಮಂಡಲದಲ್ಲಿ ನವಗ್ರಹಗಳಿವೆ,
ನವಗ್ರಹಗಳಿಗೆ ಸೂರ್ಯನೇ ಅಧಿಪತಿ ಅಂತೇಳಿ ನಮಗೆ ಒಂದು ಅರಿವು ಆವಾಗಲೇ ಮೂಡಿಸಿಟ್ಟಿದ್ದಾರೆ. ಅದನ್ನು ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಆಗಿಲ್ಲ. ಇದು ನಮ್ಮ ಸಂಸ್ಕೃತ, ಇದು ನಮ್ಮ ಪರಂಪರೆ. ವೀಕ್ಷಕರೇ, ಇದು ಮುಖ್ಯ ದೇವಾಲಯ ಶನಿ ಮಹಾತ್ಮನದು. ಗುರುಗಳು, ಶಿಷ್ಯರು, ಶಿವಲಿಂಗ ಇದು ಇಲ್ಲಿ ಕುತ್ಕೊಂಡು ಪೂಜೆ ಮಾಡೋಂಥದ್ದು ಮುಖ್ಯ ದೇವಾಲಯದ ಒಳಗಡೆ ನಾವು ಹೋಗೋಣ ಇವಾಗ. ಎಲ್ಲಿರೋದು ಮೂಲ ವಿಗ್ರಹ? ಇದೇನೋ ಮೂಲ ವಿಗ್ರಹ. ಶನಿ ಮಹಾತ್ಮನ ಮೂಲ ವಿಗ್ರಹ ಇಲ್ಲಿಂದನೇ ಸ್ಥಾಪನೆ ಆಗಿರೋದು. ಇಲ್ಲೇ ಪ್ರಸಿದ್ಧಿ ಉದ್ಭವ ಆಗಿರುವಂಥ ನಿಮಗೆ ಶನಿ ಮಹಾತ್ಮನದೊಂದು ನಾವು ಶನಿ ಶಿಂಗಾಪುರದಲ್ಲಿ ಏನು ನೋಡ್ತೀವೋ ಅದು ನಮಗೆ ವೀಕ್ಷಕರೇ, ನಾವು ಶನಿ ಶಿಂಗಾಪುರದಲ್ಲಿ ನೋಡ್ತೀವಲ್ಲ, ಶನಿ ಮಹಾತ್ಮನ ಮೂಲ ವಿಗ್ರಹಕ್ಕೆ ಪೂಜೆ ಮಾಡೋದು ಅದು ನಮ್ಮ ಬಂಗಾರಪೇಟೆ ಹತ್ತಿರ ಬೂದಿಕೋಟೆ ದಾರಿಯಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಮಾವಂದಿ ಅಂತೇಳಿ ಒಂದು ಗ್ರಾಮ. ಇಲ್ಲಿ ನಿಮಗೆ ಶನಿ ಮಹಾತ್ಮನ ಮೂಲತಃ ಒಂದು ಉದ್ಭವ ಮೂರ್ತಿ ಇಲ್ಲಿದೆ. ನಿಮಗೆ ಮೂಲ ವಿಗ್ರಹ ಈಗ ದೊಡ್ಡ ದೇವಸ್ಥಾನ ಆಗಿದೆ. ಶನಿ ಮಹಾತ್ಮನ ಒಂದು ಮೂಲ ವಿಗ್ರಹ ನಿಜವಾಗ್ಲೂ ನಾನಂತೂ ಯಾವತ್ತೂ ನೋಡಿರಲಿಲ್ಲ. ಎಲ್ಲೋ ಶಿರ್ಡಿ ಶನಿ ಸಿಂಗಾಪುರದಲ್ಲಿ ಇದರ ಮೂಲ ವಿಗ್ರಹ ಅದೇ ರೀತಿ ನಿಮಗೆ ವಿಗ್ರಹ ಇಲ್ಲಿ ಕಾಣಲು ಸಿಗ್ತಾ ಇದೆ. ನೋಡಿ, ಕಣ್ ತುಂಬ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಇಲ್ಲಿ ಮೂಲ ವಿಗ್ರಹ ಶನಿ ಮಹಾತ್ಮನ ಇದು ಮೂಲ ವಿಗ್ರಹ. ಇದು ನನಗೆ ಗೊತ್ತೇ ಇರಲಿಲ್ಲ. ನೋಡಪ್ಪ ಎಷ್ಟು ದೊಡ್ಡದಿದು, ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ಸ್ವಾಮೀಜಿಗೆ ಕನ್ಸಲ್ಲಿ ಬಂದು ಇಲ್ಲಿ ಮೂಲ ವಿಗ್ರಹ ಐತೆ, ಅದನ್ನು ತೆಗೆದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋ ವೀಕ್ಷಕರೇ, ನಮ್ಮ ಇಲ್ಲಿ ಸಂಸ್ಥಾಪಕರು ಶ್ರೀ ಮುನೇಶ್ವರ ಸ್ವಾಮೀಜಿ ಅಂತ ಏನಿದ್ದಾರೆ, ಅವ್ರ ಕನಸಲ್ಲಿ ಬಂದು ಶನಿ ಮಹಾತ್ಮನ ಹೇಳಿರೋದು ಇಲ್ಲಿ ಮೂಲ ವಿಗ್ರಹ ಇದೆ, ಇದನ್ನು ತೆಗೆದು ಇಲ್ಲಿ ಪೂಜೆ ವ್ಯವಸ್ಥೆ ಮಾಡು ಅಂತೇಳಿ ಅವ್ರಿಗೆ ಕನಸಲ್ಲಿ ಬಂದು ಹೇಳಿರೋದು. ಆ ಮೂಲ ವಿಗ್ರಹದ ದರ್ಶನ ನೀವು ಮಾಡಿಕೊಂಡ್ರಿ. ಶನಿ ಮಹಾತ್ಮನು ತಾನಾಗಿಯೇ ನಮ್ಮ ಮುನೇಶ್ವರ ಗುರೂಜಿ ಅವರ ಕನಸಲ್ಲಿ ಬಂದು ತನ್ನ ಕೆಲಸನ ಮಾಡಿಸ್ಕೊತಾ ಇದ್ದಾನೆ. ನಿಜವಾಗ್ಲೂ ಇದೆಲ್ಲ ತುಂಬ ಅದ್ಭುತ. ನಾವು ನಮ್ಮ ಕೋಲಾರದಲ್ಲಿ ಶನಿ ಶಿಂಗಾಪುರದ ಒಂದು ಮೂಲ ವಿಗ್ರಹ ಅದು ಇಲ್ಲಿ ಕಾಣಕ್ಕೆ ಸಿಗ್ತಾರೆ ಅಂದರೆ ನಮ್ಮೆಲ್ಲ ಅದೃಷ್ಟ. ಕೋಲಾರಲ್ಲೇ ಇದೆ, ಕೋಲಾರ ಡಿಸ್ಟಿಕಲ್ಲೇ ಇದೆ. ಕೋಲಾರದ ಮಣ್ಣಲ್ಲಿ ಹುಟ್ಟಿದ ನಾನೇ ಧನ್ಯ. ಈ ಮಣ್ಣಲ್ಲಿ ಹಲವಾರು ವಿಷಯಗಳು ತಿಳ್ಕೊಳ್ಳೋಂಥವಿದ್ದಾವೆ. ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಒಂದು ಮೂಲ ವಿಗ್ರಹ ಶನಿ ಶಿಂಗಾಪುರದಂಥ ಒಂದು ವಿಗ್ರಹ ಕಾಣಿಸುತ್ತೆ ಅಂದರೆ ತುಂಬ ಅದ್ಭುತವಾದ ಮಾತು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗೊತ್ತಿಲ್ಲದಿರೋರಿಗೆ ನೀವು ಈ ಒಂದು ಸಂಚಿಕೆ ತೊಗೊಂಬಂದಿದ್ದೀನಿ. ಇನ್ನು ಒಳಗಡೆ ವಿಗ್ರಹ ಇದೆ, ನೋಡ್ಕೊಂಬರೋಣ ಬನ್ನಿ. ಇನ್ನೊಂದು ಮಾತು ಏನಂದರೆ, ಇಲ್ಲಿ ನೀವು ದೇವರಿಗೆ ನೀವೇ ಸ್ವಯಂ ಬಂದು ಪೂಜೆ ಮಾಡಿ ನಿಮ್ಮ ಕೈಗಳ ಸ್ಪರ್ಶದಿಂದ ದೇವರನ್ನು ಪೂಜಿರಿ. ಶನಿ ಮಹಾತ್ಮನ ತೈಲ ಅಭಿಷೇಕ ಮಾಡಬಹುದು. ಓಕೆ, ಆಮೇಲೆ ಇಲ್ಲಿ ಈ ಕಡೆ ಪಾಪ ಯಾರಿಗಣ ಓದ್ಕೊಬೇಕು ಅನ್ನೋ ಆಸಕ್ತಿ ಇರೋರು ಓದ್ಕೊಳ್ಳಿ. ಎಂಟನೇ ತಿಂಗಳಲ್ಲಿ ವಾರ್ಷಿಕೋತ್ಸವ ಇರುತ್ತೆ ನಮ್ಮ ಈ ಪ್ರಸಿದ್ಧ ಸ್ಥಳ. ಅದು ಡೇಟ್ ಬಗ್ಗೆ ಗೊತ್ತಿಲ್ಲ ಯಾರಿಗೆ. ಸ್ವಾಮೀಜಿಯವರು ಎದ್ದು ಬಂದರೆ ಹೇಳ್ತಾರೆ. ಸ್ವಾಮೀಜಿಯವರು ಇವತ್ತು ಬಂದಿಲ್ಲ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಶನಿ ಮಹಾತ್ಮನ ದೇವಾಲಯ. ಇಲ್ಲಿ ರಂಗೋಲಿ ಬಿಟ್ಟಿದ್ದಾರೆ, ಶಿವಲಿಂಗ ರಂಗೋಲಿ ಬಿಟ್ಟಿದ್ದಾರೆ. ಆದರೆ ಈ ರೀತಿ ಕ್ಯೂವಲ್ಲಿ ಹೋಗಬೇಕು.